ಕಾಲೇಜ್ ಹತ್ರ ನಾನು ಟೈಮ್ ಸರಿಗೆ ಹೋಗದೆ ಇದ್ದಿದ್ರೆ ಅವಳ ಮುಖ ಹೇಗಿರ್ತಿತ್ತೋ ಏನೋ. ಯಾಕೋ ಏನಾಯ್ತು? ನೀನ್ ಮುಖ ಸುಟ್ರೇನೆ ನಿಮ್ಮ ಅಪ್ಪನ ಬುದ್ಧಿ ಬರೋದು. ಯಾವ ಪಾಪಿನೋ ಅವಳಿಗೆ ಆಸಿಡ್ ಹಾಕಕ್ ಬಂದಿದ್ದು? ಅವ್ನು ಯಾರು ಅಂತ ಗೊತ್ತಿಲ್ಲಮ್ಮ. ಅವ್ನು ಹಿಡಿದು ಪೊಲೀಸವ್ರಿಗೆ ಕೊಟ್ಟಿದ್ದೀನಿ. ಸದ್ಯ ಅದೇ ನೀನೇ ಅವಳನ್ನ ರಕ್ಷಣೆ ಮಾಡೋ ಹಾಗಾಯ್ತು. ಅಣ್ಣನ ತಂಗಿ ರಕ್ಷಣೆ ಮಾಡ್ದ ಹಾಗಾಯ್ತು. ಆ ರೌಡಿಗೆ ಅವಳ ಮೇಲೆ ದ್ವೇಷ? ದ್ವೇಷ ಅವಳ ಮೇಲಲ್ಲ, ನಿನ್ ನೆಕ್ಸ್ಟ್ ಮೇಲೆ. ನಿನ್ ನೆಕ್ಸ್ಟಿಂದಾಗಿ ಅವಳು ಸಫರ್ ಮಾಡ್ತಾ ಇದ್ದಾಳೆ. ನೀನ್ ನೆಕ್ಸ್ಟ್ ನಮಗೆ ಮೋಸ ಮಾಡ್ದಂಗೆ MLA ಆದ್ಮೇಲೆ ಅದೆಷ್ಟು ಜನಕ್ಕೆ ಮೋಸ ಮಾಡಿದಾನೋ ಏನೋ. ಮಾಡಿದ ಕರ್ಮ ಸುಮ್ಮನೆ ಬಿಡುತ್ತಾ? ಈಗೆಲ್ಲ ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಸಾಕ್ಷಿ ನನ್ನ ಬಗ್ಗೆ ಕೇಳಿದ್ಲ? ಸಾಕ್ಷಿಗೆ ನಾನು ಯಾರು ಅಂತ ಗೊತ್ತಿದ್ರೇನಲ್ವಮ್ಮ ನೀನು ಹೇಗಿದ್ಯಾ ಅಂತ ಕೇಳೋದು. ಅಂದ್ರೆ ನೀನೇ ಆದೆ ಅಂತ ಅವಳಿಗೆ ಹೇಳಿಲ್ವಾ? ಇಲ್ಲ. ಯಾಕೋ ಅದೇ ನಿನ್ ಮನ್ಸಲ್ಲಿ ಅವಳ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ಯಾ. ನಿನ್ ಮದ್ವೆ ವಿಷಯ ಬಂದಾಗ್ಲೆಲ್ಲ ಅವಳ ಮದ್ವೆ ಆಗ್ಲಿ, ನಾನು ಆಮೇಲೆ ಆಗ್ತೀನಿ ಅಂತ ಹೇಳ್ತಿದ್ದೆ. ಇವತ್ತವಳು ಎದುರುಗಡೆ ಸಿಕ್ಕಿದ್ರು ಏನು ಹೇಳ್ದೆ ಹಾಗೆ ಬಂದಿದ್ಯಲ್ಲೋ. ಆ ರೌಡಿನ ಮೊದಲು ಪೊಲೀಸ್ಗವ್ರಿಗೆ ಇಟ್ಕೊಟ್ಟು ಆಮೇಲೆ ನಾನು ಯಾರು ಅಂತ ಹೇಳೋಣ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ನಂಗೆ ಅವಳು ಸಿಕ್ತಾವನು. ಯಾರು? ಆರ್ಯ. ಅವನು ಆರ್ಯ ಅಂತ ಗೊತ್ತಾದ್ಮೇಲೆ ನಾನು ಆದಿ ಅಂತ ಹೇಳ್ಕೊಳಕ್ ನಂಗೆ ಇಷ್ಟ ಆಗ್ಲಿಲ್ಲಮ್ಮ. ಆರ್ಯಲ್ಲಿದ್ರೆ ನಿನ್ ಬಗ್ಗೆ ನೀನ್ ಹೇಳ್ಕೊಳ್ಳೋದಕ್ಕೇನು? ಅವ್ನ ಮುಖ ನೋಡ್ದ ನನ್ ಕೈಲಿ ಆಗಲ್ಲಮ್ಮ. ಅವನ್ ಮುಂದೆ ಸಾಕ್ಷಿಗೆ ನಾನು ನಿಮ್ಮಣ್ಣ ಆದಿ ಅಂತ ನಂಗೆ ಹೇಳ್ಕೊಳಕ್ ಇಷ್ಟ ಇಲ್ಲ. ಹಾಗಾದ್ರೆ ನೀನೇ ಆದಿ ಅಂತ ಸಾಕ್ಷಿಗೆ ಹೇಳೋದೇ ಇಲ್ವಾ? ಟೈಮ್ ಬಂದಾಗ ಹೇಳ್ತೀನಿ. ಯಾರೋ ಒಬ್ರು ಟೈಮಿಗೆ ಸರಿಯಾಗಿ ಅಣ್ಣನ ಹಾಗೆ ಬಂದು ಆ ರೌಡಿಗೆ ಹೊಡೆದು ಬಾಟಲ್ನ ಕಿತ್ಕೊಂಡು ಹೋದ್ರು. ಇಲ್ಲ ಅಂದಿದ್ರೆ ಇವತ್ತು ಅಳ್ಬೇಡಮ್ಮ, ಸದ್ಯ ಏನೂ ತೊಂದರೆ ಆಗಲಿಲ್ಲ. ಅರ್ಯ, ಆಸಿಡ್ ಹಾಕಿದವನು ಸಿಕ್ಕಿದ್ನ, ಅವನು ಅರೆಸ್ಟ್ ಮಾಡಿದ್ಯಾ? ನನ್ನನ್ನು ಕಾಪಾಡಿದ್ರಲ್ಲ ಡ್ಯಾಡಿ, ಅವರೇ ಆ ರೌಡಿನ ಹೇಳ್ಕೊಂಡು ಹೋಗಿ ಆರ್ಯನ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ರು. ಸದ್ಯ ನನ್ನನ್ನು ಕಾಪಾಡಿದ್ರಲ್ಲ, ಅವ್ರನ್ನ ನೋಡಿದ್ರೆ ನನಗೆ ಪದೇ ಪದೇ ಆದಿತ್ಯನೇ ಜ್ಞಾಪಕ ಬರ್ತಿದ್ದ ಡ್ಯಾಡಿ. ನೀನು ನನ್ನ ಮಗಳು ಅಂತ ಹೇಳಿದ್ಯಾ? ನೀನು ನನ್ನ ಮಗಳು ಅಂತ ಹೇಳಿದ್ರೆ ನೀನು ಸಾಕ್ಷಿ ಅಂತ ಅವನಿಗೆ ಗೊತ್ತಾಗಿರೋದು. ಹ್ಞೂ ಡ್ಯಾಡಿ, ನಾನು ಸೂರ್ಯ ಅವ್ರ ಮಗಳು ಅಂತಾನೆ ಹೇಳಿದೆ. ಆದರೂ ಅವ್ರು ವಿಶೇಷವಾಗಿ ಏನೂ ರಿಯಾಕ್ಟ್ ಮಾಡಲಿಲ್ಲ. ಅಂದಮೇಲೆ ಅವನು ಆದಿತ್ಯ ಅಲ್ಲ ಅನ್ಸುತ್ತೆ. ಬಿಡು ಸಾಕ್ಷಿ. ಇಲ್ಲ ಅರ್ಪಿತಾ ಆಂಟಿ, ಅದು ಆದಿತ್ಯನೇ ಅಂತ ನನ್ನ ಮನಸ್ಸು ಈಗಲೂ ಹೇಳ್ತಾ ಇದೆ. ಅವನ ಆದಿತ್ಯ ಅಲ್ಲ, ಯಾವನೋ ಒಬ್ಬ ಪೊರ್ಕಿ. ನಾನು ಪೊಲೀಸ್ ಟ್ರೈನಿಂಗ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ರಸ್ತೆ ಮಧ್ಯದಲ್ಲಿ ಒಬ್ಬ ಬೀರ್ ಬಾಟ್ಲ್ ಎಸ್ತೆ ಅಂತ ಹೇಳ್ದೆ ಅಲ್ಲ, ಇವನೇ ಅವನು. ನಾನು ಚಾರ್ಜ್ ತಗೊಂಡ್ಮೇಲೆ ಹೋಗೋನ್ಗೊಂದ್ಸತಿ ವಾರ್ನ್ ಮಾಡಿ ಬಂದಿದ್ದೆ. ಆ ಭಯ ಕಾಂಪ್ರಮೈಸ್ ಆಗಬೇಕು ಅಂತ ಈ ಥರ ಕಂಪ್ಲೇಂಟ್ ಕೊಡಕ್ಕೆ ಬಂದ ಅನ್ಸುತ್ತೆ. ಸುಮ್ಮನೆ ಕೂತ್ಕೊಳ್ಳೋ. ಪ್ರತಿಯೊಂದನ್ನು ಪೊಲೀಸ್ ಆ್ಯಂಗಲ್ನಲ್ಲೇ ನೋಡ್ತೀಯ ನೀನು. ಅದು ಬಿಟ್ಟರೆ ಬೇರೆ ಯಾವ ಫೀಲಿಂಗ್ಸು ಅರ್ಥ ಆಗಲ್ಲ ನಿನಗೆ. ಅರ್ಯ, ಆ ರೌಡಿ ಸಾಕ್ಷಿ ಮೇಲೆ ಯಾಕೆ ಆಸಿಡ್ ಹಾಕಕ್ಕೆ ಬಂದಿದೆ ಅಂತ ಗೊತ್ತಾಯ್ತಾ? ನಿಮ್ಮೇಲಿರೋ ಸಿಟ್ನ ಸಾಕ್ಷಿ ಮೇಲೆ ಆಸಿಡ್ ಹಾಕಿ ತೀರ್ಸ್ಕೊಳಕ್ ಹೋದ ಅನ್ಸುತ್ತೆ. ಅವನ್ ಆಸಿಡ್ ಹಾಕೋ ಮುಂಚೆ ನಿಮ್ಮ ಹೆಸರು ಹೇಳ್ತಿದ್ದ ಅಂತ ಪೊರ್ಕಿ ಹೇಳ್ದ. ನನ್ನ ಮೇಲಿನ ಸಿಟ್ಟಿಗ? ಏನು ಅವನ ಹೆಸರು?
ಅವನು ಬಂಡೆರಾಮ ಚಿದಂಬರಂ ಕಡೆಯವನು. ಅವನು ಚೆನ್ನಾಗಿ ಚಚ್ಚಿ ಬಾಯಿ ಬಿಡಿಸ್ತೀನಿ. ನಮಸ್ತೆ ಬಾಸ್. ಅದು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ, ಬರೋದು ಸ್ವಲ್ಪ ಲೇಟ್ ಆಯ್ತು. ಪೊಲೀಸ್ ಸ್ಟೇಷನ್ ಯಾಕೆ? ಅವ್ನು ಯಾವನ ರೌಡಿ ಬಂಡೆರಾಮ ಅಂತೆ, ಒಬ್ಳು ಕಾಲೇಜ್ ಹುಡುಗಿಗೆ ಆಸಿಡ್ ಹಾಕಕ್ ಹೋಗಿದ್ದ. ಟೈಮಿಗೆ ಸರಿಯಾಗಿ ನಾನು ಅಲ್ಲಿದ್ದೆ. ಆ ರೌಡಿಗೆ ಎರಡು ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಗುಡ್, ವೆರಿ ಗುಡ್. ಆ ಹುಡುಗಿ ನಿನಗೆ ಪರಿಚಯನಾ? ದೇವ್ರೊಳಗೂ ಇಲ್ಲ ಸರ್. ಆದ್ರೆ ನನ್ ಕಣ್ ಮುಂದೆನೇ ಅವಳಿಗೆ ಆಸಿಡ್ ಆಗ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತೆ ಸರ್? ಕರೆಕ್ಟ್ ಕರೆಕ್ಟ್, ಒಳ್ಳೆ ಕೆಲಸನೇ ಮಾಡಿದ್ಯಾ. ಆದ್ರೆ ಯಾವನೋ ರೌಡಿನ ಎಳ್ಕೊಂಡು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ಯಲ್ಲ, ನಿನಗೆ ಭಯ ಆಗಲ್ವಾ? ಕಾಲ ಸರಿ ಇಲ್ಲ ಕಣೋ, ಅವನು ನಿನ್ನ ಮೇಲೆ ರಿವೆಂಜ್ ತಗೊಂಡ್ರೆ? ಸರ್, ಈ ಆದಿತ್ಯನಿಗೆ ಭಯ ಆಗಿದ್ದ ದಿನ ಇವನು ಆಯಸ್ ಮುಗ್ದಂಗ್ ಸರ್. ನನ್ನ ಜೀವನದಲ್ಲೇ ಯಾರಿಗೂ ಎದುರಲ್ಲ ಸರ್ ನಾನು. ಮೆಚ್ಚಿದೆ ಕಣೋ, ಮೆಚ್ಚಿದೆ. ಗುಡ್, ವೆರಿ ಗುಡ್. ಅದಕ್ಕೆ ತಾನೇ ನಿನ್ನನ್ನು ಹುಡ್ಕೊಂಡು ಬಂದು ಇಲ್ಲಿ ಕೆಲಸಕ್ಕೆ ಇಟ್ಕೊಂಡಿರೋದು. ನಾಳೆ ನನಗೆ ತೊಂದರೆ ಆದ್ರೆ ಹೀಗೆ ಪ್ರೊಟೆಕ್ಟ್ ಮಾಡ್ತೀಯ ತಾನೆ? ಖಂಡಿತ ಸರ್, ನನ್ನ ಜೀವಕ್ಕೆ ಜೀವ ಕೊಟ್ಟು ನಿಮ್ನ ಕಾಪಾಡ್ತೀನಿ ಸರ್. ತಪ್ಪು ಮಾಡಿದವನು ಯಾರೇ ಆಗಿರ್ಲಿ, ನನ್ನ ಸ್ವಂತ ತಂದೆ ಆಗಿರ್ಲಿ ಅಥವಾ ನೀವೇ ಆಗಿರ್ಲಿ, ಬಿಡಲ್ಲ ಸರ್. ನಾನು ಅಷ್ಟೇ, ತಪ್ಪು ಮಾಡೋನ್ ಯಾರೇ ಆಗಿರ್ಲಿ ಸುಮ್ಮನೆ ಬಿಡಲ್ಲ. ದೇವರಾಜ್, ನಮ್ಮ MLA ಸಾಹೇಬ್ರು ಸೂರ್ಯ ಅವ್ರ ಮಗ ಫಸ್ಟ್ ಟೈಮ್ ಯೂನಿಫಾರ್ಮ್ ಹಾಕೊಂಡು ನಮ್ಮ ಮನೆಗೆ ಬಂದಿದ್ದಾರೆ. ಸ್ವೀಟ್ ತರೋಕ್ ಹೇಳಿಯಪ್ಪ. ಶಂಸೆ, ನಾನು ಸ್ವೀಟ್ ತಿನ್ನಕ್ ಬಂದಿಲ್ಲ. ನಿಮ್ಮ ರೈಟ್ ಹ್ಯಾಂಡ್ ಬಂಡೆರಾಮ MLA ಸೂರ್ಯ ಅವ್ರ ಮಗಳ ಸಾಕ್ಷಿ ಮೇಲೆ ಆಸಿಡ್ ಹಾಕಕ್ ಪ್ರಯತ್ನ ಪಟ್ಟ ಅಂತ ಕಂಪ್ಲೇಂಟ್ ಬಂದಿದೆ. ಆದ್ರೆ ಎಂಕ್ವೈರಿಗೆ ಬಂದಿದ್ದೀನಿ. ಇನ್ಸ್ಪೆಕ್ಟ್ರೆ, ನಿಮಗೆಲ್ಲ ಕನ್ಫ್ಯೂಷನ್ ಆಗಿರ್ಬೇಕು. ಬಂಡೆರಾಮ ನನ್ನ ಕಡೆಯೇನು ಅಂತ ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಂತ ರೌಡಿಗಳನ್ನ ನನ್ನ ಹತ್ರ ಯಾಕೆ ಇಟ್ಕೊಳ್ಳಿ ಹೇಳಿ? ನಾನು ನಿಮ್ಮ ಹಿಸ್ಟ್ರಿನೆಲ್ಲ ಚೆನ್ನಾಗಿ ಸ್ಟಡಿ ಮಾಡೇ ಬಂದಿರೋದು. ನಿಮ್ಮ ಅಕ್ಕಪಕ್ಕ ನಿಂತಿರೋರು ನೋಡಿದ್ರೆ ಗೊತ್ತಾಗುತ್ತೆ ನೀವೆಂಥವ್ರನ್ನ ಜೊತೆಗೆ ಇಟ್ಕೊಂಡಿದ್ದೀರಾ ಅಂತ. ಬಂಡೆರಾಮ ನಿಮ್ಮ ಕಡೆವನ್ನೇ, ಅದು ನನಗೆ ಚೆನ್ನಾಗಿ ಗೊತ್ತು. ನೀವು ಸ್ಟೇಷನ್ಗೆ ಬರಬೇಕಾಗುತ್ತೆ. ದಾರಿ ಬಿಡೋ. ಸಾಹೇಬ್ರು ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ಬಂಡೆರಾಮ ಗೊತ್ತಿಲ್ಲ ಅಂತ. ಎನ್ಕ್ವೈರಿ ಮುಗೀತು, ಹೊಡ್ತಾ ಇರೋ. ಅದನ್ನ ಹೇಳಕ್ ನೀನ್ ಯಾರೋ? ಇವರು ನಮ್ಮ ಬಾಸು, ಅದನ್ನ ಪ್ರೊಟೆಕ್ಟ್ ಮಾಡೋದು ನನ್ನ ಡ್ಯೂಟಿ. ಮರ್ಯಾದೆಯಿಂದ ಸೈಡ್ಗೆ ಹೋಗು, ಇಲ್ಲಾಂದ್ರೆ ನಿನ್ನೂ ಒದ್ದೇಳ್ಕೊಡೋಗ್ಬೇಕಾಗುತ್ತೆ. ಯಾರನ್ನಾದ್ರೂ ಅರೆಸ್ಟ್ ಮಾಡಕ್ಕಿದೆ? ನಿಮ್ಮ ಅಪ್ಪ ಕಟ್ಸಿ ಸಾಮ್ರಾಜ್ಯನ. ನಮ್ಮಪ್ಪನ ಬಗ್ಗೆ ಮಾತಾಡ್ತೇನು? ಶೂಟ್ ಮಾಡಕ್ ಬರುತ್ತೋ? ನಾನ್ ಡ್ಯೂಟಿ ಮೇಲೆ ಬಂದಿರೋ ಪೊಲೀಸ್ ಇನ್ಸ್ಪೆಕ್ಟರ್, ನನ್ಗೆ ಗನ್ ತೋರಿಸ್ತೀಯಾ? ತಪ್ಪು ಯಾವನ್ ಮಾಡಿದ್ರು ಅಷ್ಟೇ, ಈ ಆದಿತ್ಯ ಕೇರ್ ಮಾಡಲ್ಲ. ಏನ್ ನಿಮ್ ಚೆಲೆಗಳನ್ನ ಬಿಟ್ಟು ಎದುರಿಸ್ತಾ ಇದ್ದೀರಾ? ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡ್ಬೇಕಾಗುತ್ತೆ. ನೋ 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 ಆದಿತ್ಯ, ಬೇಡ ಬೇಡ. ಅವರು ಡ್ಯೂಟಿ ಮೇಲೆ ಎನ್ಕ್ವೈರಿ ಮಾಡೋಕ್ ಬಂದಿದ್ದಾರೆ, ಅವ್ರನ್ನ ತಡೆಯೋದು ತಪ್ಪಾಗತ್ತೆ. ಇನ್ಸ್ಪೆಕ್ಟ್ರೆ, ಇವನು ಹೊಸದಾಗಿ ನನ್ನ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ, ಏನೋ ಗೊತ್ತಿಲ್ಲದೆ ಗನ್ ತೋರಿಸ್ಬಿಟ್ಟ, ಮನಸ್ಸಿಗೆ ಹಚ್ಕೋಬೇಡಿ. ಬಂಡೆರಾಮ ನಿಮ್ ಕಡೆ ಅವನೇ ಅನ್ನೋದಕ್ಕೆ ನಂತರ ಪ್ರೂಫ್ ಇದೆ. ಒಳ್ಳೆ ಮಾತಿಂದ ಸ್ಟೇಷನ್ಗೆ ಎಂಕ್ವೈರಿಗೆ ನಡೀರಿ. ನೋಡಿ ಆರ್ಯ, ನೀವ್ ಹೇಳ್ತಿರೋದು ಅರ್ಧ ಸತ್ಯ. ಬಂಡೆರಾಮ ನನ್ನ ಹತ್ರ ಕೆಲ್ಸಕ್ಕಿದ್ದ, ಒಪ್ಕೋತೀನಿ. ಆದ್ರೆ ಈಗಿಲ್ಲ.
ಅವನ ಬಿಹೇವಿಯರ್ ಸರಿ ಇಲ್ಲ ಅಂತ 4-5 ತಿಂಗಳ ಹಿಂದೆ ನಾನೇ ಅವನ ಕೆಲಸದಿಂದ ತೆಗೆದು ಹಾಕ್ಬಿಟ್ಟಿದ್ದೀನಿ. ಏನ್ ದೇವರಾಜ್? ಹೌದು ಬಾಸ್. ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಗೊತ್ತು. ಆ ಬಂಡೆರಾಮನ್ ಬಾಯ್ ಬಿಡಿಸಿ ನಿಮ್ಮನ್ನು ನಿಮ್ಮ ಚೇಲಗಳನ್ನ ತಕೊಂಡು ಹೋಗೋಕ್ಕೆ ಸದ್ಯದಲ್ಲೇ ವಾರೆಂಟ್ ಜೊತೆ ಬರ್ತೀನಿ. ನಿನ್ನನ್ನು ಕೂಡ. ಹೋಗಲೇ. ಸಾಕ್ಷಿ. ಸರ್, ಮೇ ಕಮಿಂಗ್? ಎಸ್, ಹೇಳಿ ಮ್ಯಾಮ್, ಏನು ವಿಷಯ? ಅದೇ ಸರ್, ನಾಳೆ ಸಂಡೇ ಹಸಿರು ಆಂದೋಲನ ಇದೆ. ಎಸ್ ಐನು, 3-4 ದಿನಗಳ ಹಿಂದೆ ನೀವೇ ಹೇಳಿದ್ರಲ್ಲ. ಹೌದು ಸರ್, ಒಂದ್ಸಲ ರಿಮೈಂಡ್ ಮಾಡೋಣ ಅಂತ ಬಂದೆ. ನೆನಪಿದೆ ಮೇಡಮ್. ಇಂಥ ಒಳ್ಳೆ ಉದ್ದೇಶಗಳಿಗೆ ಯಾವಾಗಲೂ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ. ಗೋ ಹೆಡ್. ಸರ್, ಉದ್ಘಾಟನಾ ಕಾರ್ಯಕ್ರಮಕ್ಕೆ ಯಾರನ್ನಾದ್ರೂ VIP ಕರೆಸಿದ್ರೆ ಚೆನ್ನಾಗಿರ್ತಾ ಇತ್ತು. ನೀವು ಕರೆಸ್ತೀನಿ ಅಂತ ಹೇಳಿದ್ರಿ. ಹಾಂ, ಮರ್ತಿದ್ದೆ. ಹೇಳ್ತೀನಿ ಬಿಡಿ. ಸರಿ ಸರ್. ಸರ್, ಇಫ್ ಯು ಡೋಂಟ್ ಮೈಂಡ್, ನಾನು ಆ ಫೋಟೋನ ತೊಗೊಂಡು ಹೋಗ್ಬೋದಾ? ಈ ಫೋಟೋನ? ಇದರಲ್ಲಿ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದೇನಿದೆ? ಈ ಫೋಟೋದಲ್ಲಿ ನನ್ನ ಮಗ ಮಗಳು ಇಬ್ಬರು ಇದ್ದಾರೆ ಸರ್. ಓ, ಇವನು ನನ್ನ ಮಗ ಆದಿತ್ಯ, ಇವಳು ಸಾಕ್ಷಿ. ಈ ಹುಡುಗಿ ಸಾಕ್ಷಿ ಹೌದು, ಸಾಕ್ಷಿ ನಿಮಗೆ ಗೊತ್ತಾ? ಹಾ, ಮೊನ್ನೆ ಈ ಫೋಟೋ ಕೊಡೋದಕ್ಕೆ ನೀವು ನನ್ನ ಚೇಂಬರ್ಗೆ ಬಂದಿದ್ರಲ್ಲ, ಆಗ ಸಾಕ್ಷಿ ಇಲ್ಲೇ ಕೂತಿದ್ಲು. ಅವತ್ತು ನಿಮ್ಮ ಎದುರುಗಡೆ ಕೂತಿದ್ದು ಸಾಕ್ಷಿನಾ ಸರ್? ಎಸ್. ನನಗೆ ಗೊತ್ತೇ ಆಗಲಿಲ್ಲ ನೋಡಿ ಸರ್. ಆದರೆ ಸಾಕ್ಷಿಯವರು ತಾನು MLA ಸೂರ್ಯ ಅವ್ರ ಮಗಳು ಅಂತ ಹೇಳಿದ್ರು. ನೀವು ಹೇಳ್ತಿರೋದು ಇದೇ ಸಾಕ್ಷಿ ಬಗ್ಗೆನಾ? ಅಂದರೆ ನೀವು MLA ಸೂರ್ಯ ಅವರ? ಇಲ್ಲ ಸರ್, ಆ ಥರದ್ದೇನಿಲ್ಲ. ಸಾಕ್ಷಿ ನನ್ನ ಸ್ವಂತ ಮಗಳಲ್ಲ, ಮಗಳ ಥರ ಅಂತ ಹೇಳೋಕೆ ಹೋದೆ ಅಷ್ಟೆ. ಏನು ಮೇಡಮ್ ಇದು? ಒಂದ್ಸಲಿ ಮಗಳು ಅಂತೀರ, ಇನ್ನೊಂದ್ಸಲಿ ಮಗಳಿದ್ದ ಹಾಗೆ ಅಂತೀರ. ಏನಿಲ್ಲ ಸರ್, ಅದು ನಾನು ಅವ್ರ ಮನೆ ಪಾಠ ಹೇಳ್ಕೊಡಕ್ಕೆ ಹೋಗ್ತಾ ಇದ್ದೆ. ಅವಳಿಗೆ ತಾಯಿ ಇಲ್ಲ ಸರ್, ನನ್ನನ್ನೇ ತಾಯಿ ಥರ ಹಚ್ಕೊಂಡು ಬಿಟ್ಟಿದ್ಲು. ನಾನು ಅವಳನ್ನ ಮಗಳ ಥರನೇ ನೋಡ್ತಾ ಹೋದೆ, ಅದಕ್ಕೆ ಹಾಗಂದೆ ಅಷ್ಟೇ ಸರ್. ಅಂದರೆ MLA ಸೂರ್ಯ ಅವರು ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಅವ್ರಿಗೆ ನನ್ನ ನೆನಪಿರುತ್ತೋ ಇಲ್ವೋ ಗೊತ್ತಿಲ್ಲ, ಏಕೆಂದರೆ ನಾನು ಅವ್ರ ಮನೆ ಬಿಟ್ಟು 20 ವರ್ಷ ಆಯಿತು.
ನಿಮಗೆ ಬೇಕು ಅಂದರೆ ಈ ಫೋಟೋ ತಗೊಂಡು ಹೋಗ್ಬೋದು. ಥ್ಯಾಂಕ್ ಯು ಸರ್. ಅರ್ಪಿತಾ, ನಾಳೆ ನಾನು ಅಟೆಂಡ್ ಮಾಡಬೇಕಾಗಿರೋ ಪ್ರೋಗ್ರಾಮ್ಸ್ ಏನೇನಿದೆ ಹೇಳ್ತೀಯಾ? ನಾಳೆ ಆಗಸ್ಟ್ 26 ಸ್ಕೂಲ್ನಲ್ಲಿ ಹಸಿರು ಸಪ್ತಾಹ ಕಾರ್ಯಕ್ರಮ ಇದೆ. ಓಹ್, ಎಲ್ಲಿ? ನಮ್ಮ ಸಾಕ್ಷಿ ಓದಿದ ಸ್ಕೂಲ್ನಲ್ಲಿ ಸರ್. ನಾಳೆ ಆಗಸ್ಟ್ 26 ಅಲ್ವಾ? ನಮ್ಮ ಸಾಕ್ಷಿದು ಬರ್ಡೇ. ಅದನ್ನು ಮೊದಲು ನೆನ್ಪು ಮಾಡ್ಬೇಕು ತಾನೆ? ನೆನಪಿದೆ ಸರ್. ಸಾಕ್ಷಿ ಬರ್ಡೇ ದಿನನ ಹೇಗೆ ಮರೆಯೋಕೆ ಸಾಧ್ಯ? ಹಾಂ, ಆಗಸ್ಟ್ 26 ನಮ್ಮೆಲ್ಲರ ಜೀವನನೇ ಬದಲಾಯಿಸ್ಬಿಡ್ತು. 20 ವರ್ಷಗಳ ಹಿಂದೆ ನಡೆದ ಆ ಘಟನೆ. ಆದರೂ ಇಂಥ ಒಳ್ಳೆ ಮಗಳು ಹುಟ್ಟಿದಾಳಲ್ಲ, ಸಂತೋಷ ಆಗುತ್ತೆ. ಅವಳ ಬರ್ಡೇನ ನಾವೆಲ್ಲರೂ ಸೇರಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು. ನಾಳೆ ಯಾವುದೇ ಅಪಾಯಿಂಟ್ಮೆಂಟ್ಸ್ ಇದ್ರೂ ಕ್ಯಾನ್ಸಲ್ ಮಾಡಿಬಿಡು. ಆದರೆ ನಿಮಗೆ ಗೊತ್ತಲ್ಲ ಸರ್, ನಾವು ಸಾಕ್ಷಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ. ಹೌದು, ನಾಳೆ ಅವಳ ಬರ್ಡೇ ಅಂತ ನಮಗೆಲ್ಲ ಸಂತೋಷ. ಆದರೆ ಅವಳಿಗೆ ಆ ದಿನದ ಕಹಿ ನೆನಪುಗಳಷ್ಟೇ ಉಳ್ಕೊಂಡಿದೆ. ಹೌದು ಸರ್, ಬರ್ತ್ಡೇ ಅಂತ ಸಾಕ್ಷಿಗೆ ವಿಶ್ ಮಾಡೋ ಹಾಗೂ ಇಲ್ಲ, ಸೆಲೆಬ್ರೇಟ್ ಮಾಡೋ ಹಾಗೂ ಇಲ್ಲ. ವರ್ಷ ಪೂರ್ತಿ ಪಟಪಟ ಅಂತ ಮಾತಾಡ್ತಿರ್ತಾಳೆ. ಆದರೆ ಬರ್ತ್ಡೇ ದಿನ ಮಾತ್ರ ಒಂದು ಮಾತು ಆಡಲ್ಲ, ಮೌನ ಆಚರಿಸ್ತಾಳೆ. 20 ವರ್ಷ ಆಯಿತು ನನ್ನ ಮಗಳು ಅವಳು ಹುಟ್ಟಿದ ದಿನಾನೇ ಮೌನಾಚರಣೆ ಮಾಡೋದಕ್ಕೆ ಶುರು ಮಾಡಿ. ಆರತಿಯವರು ನಮ್ಮನ್ನು ಬಿಟ್ಟು ದೂರ ಆಗಿ ನಾಳೆಗೆ 20 ವರ್ಷ. ಸಾಕ್ಷಿ ಬರ್ಡೇ ದಿನಾನೇ ಅವರು ನಮ್ಮ ಹತ್ರ ಜಗಳ ಮಾಡಿ ದೂರ ಆಗಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದು ಅವಳ ಮನಸ್ಸಲ್ಲಿ ಹಾಗೆ ಉಳಿದ್ಬಿಟ್ಟಿದೆ. ಮತ್ತೆ ಆರತಿ ಮೇಡಮ್ ಸಿಗೋವರೆಗೂ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ಅಂತಿದ್ದಾಳೆ. ಆರತಿ ಮೇಡಮ್ನ ತುಂಬ ಮಿಸ್ ಮಾಡ್ಕೋತಿದ್ದಾಳೆ ಸರ್. ನಾನು ಕೂಡ. ಆರತಿಯವರು ನನ್ನನ್ನು ಬಿಟ್ಟು ಹೋದ ನೋವು ನನ್ನ ಮನಸ್ಸಲ್ಲೂ ಹಾಗೆ ಉಳ್ಕೊಂಬಿಟ್ಟಿದೆ. ಅವತ್ತು ಆರತಿನ ನಾನು ಮನೆ ಬಿಟ್ಟು ಹೋಗೋದಕ್ಕೆ ಬಿಡಬಾರ್ದಿತ್ತು. ನಾನು ಏನು ಮಾಡಲಿ? ಅವರು ಮನಸ್ಸಲ್ಲಿ ಕೂತಿದ್ದ ಅನುಮಾನದ ಪಿಶಾಚಿನ ನಾಶ ಮಾಡಲಿಕ್ಕೆ ನನ್ನ ಕೈಲಾಗಲಿಲ್ಲ. ಆ ಅನುಮಾನದ ಪಿಶಾಚಿ ನಾನೇ ಅಲ್ವಾ ಸರ್? ನೀನು ಯಾಕೆ ನೊಂದ್ಕೋತೀಯ? ಬಿಡು. ಆರತಿ ಮನೆ ಬಿಟ್ಟು ಹೋಗಿದ್ರಲ್ಲಿ ನನ್ನ ತಪ್ಪು ಇರಲಿಲ್ಲ, ನಿನ್ನ ತಪ್ಪು ಇರಲಿಲ್ಲ. ಅವಳು ತಪ್ಪಾಗಿ ತಿಳ್ಕೊಂಡ್ಳು, ಮನೆ ಬಿಟ್ಟು ಹೋದ್ಲು, ಅಷ್ಟೇ. ಒಂದು ಚಿಕ್ಕ ಪರಿಸ್ಥಿತಿಗೆ ಓವರ್ ರಿಯಾಕ್ಟ್ ಮಾಡಿ
ಮನೆ ಬಿಟ್ಟು ಹೋಗೋ ಪರಿಸ್ಥಿತಿನ ತಂದ್ಕೊಟ್ಲು. ನಾನು ಅವತ್ತಷ್ಟೊಂದು ಕಟುವಾಗಿ ನಡ್ಕೋಬಾರ್ದಿತ್ತು. ಎಲ್ಲ ಮುಗಿದೋಯ್ತು. ಈಗ ಎಲ್ಲಿದ್ದಾಳೋ, ಹೇಗಿದ್ದಾಳೋ?